ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ನ ಡಿಸ್ಕಸ್ ಮಾಡೋಣ. ದೇರ್ ಆರ್ ಓನ್ಲಿ ಟೂ ಆಬ್ಜೆಕ್ಟಿವ್ಸ್. ಒನ್ ಇಸ್ ಪ್ರೈಮರಿ, ದ ಅದರ್ ಒನ್ ಇಸ್ ಸೆಕೆಂಡರಿ. ಸೊ ಪ್ರೈಮರಿ ಅಂತಂದ್ರೆ ಇಟ್ ಈಸ್ ದ ಫಸ್ಟ್ ಒನ್ ಅಂತ ಹೇಳ್ಬೋದು. ಸೆಕೆಂಡರಿ ಅಂತಂದ್ರೆ ಇರೋಂಥದ್ದು ನೆಕ್ಸ್ಟ್ ಲೆವೆಲ್ ಆಬ್ಜೆಕ್ಟಿವ್ಸ್ ಯಾವ್ದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಕೇಳಿದಾಗ ಪ್ರೈಮರಿ ಮತ್ತೆ ಸೆಕೆಂಡರಿ ಅಂತ ಬರೀರಿ. ಪ್ರೈಮರಿಲಿ ಟು ಅಸರ್ಟೈನ್ ಫ್ರಾಡುಲೆಂಟ್ ಆಕ್ಟಿವಿಟೀಸ್, ಅಂದ್ರೆ ಫ್ರಾಡ್ಸ್ ಏನಾರ ಮಾಡ್ತಾ ಇದಾರೆ ಅಂತಾರೆ, ಅದನ್ನ ಫೈಂಡ್ ಔಟ್ ಮಾಡೋದೇ ಮೊದಲನೇ ಪ್ರೈಮರಿ ಗೋಲ್. ಟು ಅಸರ್ಟೈನ್ ದ ಪ್ರಾಪರ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಅಂದ್ರೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನ ಪ್ರಾಪರ್ ಆಗಿ ಫಾಲೋ ಮಾಡ್ತಾ ಇದಾರ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಲೈಕ್ ಮನಿ ಮೆಜರ್ಮೆಂಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಇದೆಲ್ಲ ಪ್ರಾಪರ್ ಆಗಿ ಫಾಲೋ ಮಾಡ್ತಾ ಇದಾರ ಅಂತ ಚೆಕ್ ಮಾಡೋ ಅಂತದೇ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಪ್ರೈಮರಿ ಆಬ್ಜೆಕ್ಟಿವ್ ಅಂತ ಕರೀತಾರೆ. ಸೆಕೆಂಡರಿಲಿ ಎರಡ್ ತರ ಇದೆ: ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್, ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಅಂತ ಅಂದ್ಬಿಟ್ಟು ಸೆಕೆಂಡರಿ ಆಬ್ಜೆಕ್ಟಿವ್ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್, ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಅಂತ ಇದೆ. ಸೊ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಲ್ಲಿ ಕ್ಲೆರಿಕಲ್ ಎರರ್ಸ್ ಅಂತಂದ್ರೆ ಆಫೀಸ್ ರಿಲೇಟೆಡ್ ಅಲ್ಲಿ ಯಾವ್ದಾದ್ರು ಒಂದು ಲೈಕ್ ಪ್ರಾಬ್ಲಮ್ಸ್ ಇದೆಯಾ ಅಂತ ಫೈಂಡ್ ಔಟ್ ಮಾಡೋದು. ಎರರ್ ಆಫ್ ಪ್ರಿನ್ಸಿಪಲ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇದಾರ ಅಂತ ಅಂದ್ಬಿಟ್ಟು ಕಾಂಪನ್ಸೇಟಿಂಗ್ ಎರರ್, ಒಂದು ತಪ್ಪನ ಕ್ಲೋಸ್ ಮಾಡ್ಲಿಕ್ಕೆ ಇನ್ನೊಂದು ತಪ್ಪೇನಾದ್ರೂ ಮಾಡ್ತಾ ಇದಾರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಂಥದ್ದನ್ನ ಕಾಂಪನ್ಸೇಟಿಂಗ್ ಎರರ್ಸ್ ಅಂತ ಕರೀತಾರೆ. ಎರರ್ ಆಫ್ ಡೂಪ್ಲಿಕೇಶನ್, ಸೊ ಡೂಪ್ಲಿಕೇಶನ್ಸ್ ಏನಾದ್ರು ಕ್ರಿಯೇಟ್ ಮಾಡ್ತಾ ಇದಾರಾ ಅನ್ನೋದನ್ನ ಮೇನು ಲೈಕ್ ಆಡಿಟರ್ ಆದವರು ಚೆಕ್ ಮಾಡ್ತಾರೆ. ಇದು ಇವ್ರದ್ದು ಸೆಕೆಂಡರಿ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ಸೊ ಇದು ಸೆಕೆಂಡರಿಲಿ ಇಷ್ಟು ಕೂಡ ಒಂದೇ ಸೇರ್ಕೊಂಡು ಬರೀತೀರಾ ಅಂದ್ರೆ ವಿತೌಟ್ ಮೆನ್ಷನಿಂಗ್ ದ ಹೆಡ್ಡಿಂಗ್ ಆದ್ರೂ ತೊಂದರೆ ಇಲ್ಲ. ಕ್ಲೆರಿಕಲ್ ಎರರ್ಸ್, ಎರರ್ಸ್ ಆಫ್ ಪ್ರಿನ್ಸಿಪಲ್ ಅಂದ್ರೂ ತೊಂದರೆ ಇಲ್ಲ. ಬೈಫೋಕೇಶನ್ ಮಾಡ್ತೀರಾ ಅಂದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಅಂದ್ರೆ ಮಿಸ್ಯೂಸ್ ಆಫ್ ಕ್ಯಾಶ್ ಪ್ರಾಪರ್ ಆಗಿ ಯೂಸ್ ಆಗೋ ತರ ನೋಡ್ಕೋಬೇಕು. ಮಿಸ್ಯೂಸ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ತಾರೆ. ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್ ಕರೆಕ್ಟ್ ಆಗಿ ಕನ್ಸ್ಯೂಮರ್ ಗೆ ರೀಚ್ ಆಗ್ತಿದೆ ಇಲ್ಲ ಅಂತಾರೆ, ಅಲ್ಲಿ ಏನಾರ ಮ್ಯಾನಿಪುಲೇಷನ್ ಮಾಡ್ತಾ ಇದಾರ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಮ್ಯಾನಿಪುಲೇಷನ್ ಆಫ್ ಅಕೌಂಟಿಂಗ್ ಶುಡ್ ಬಿ ವೆರಿ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತಂದ್ರೆ ಸೊ ಅದು ರಿಲೇಟೆಡ್ ಏನಾರ ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಚೆಕ್ ಮಾಡುವಂತದನ್ನ ವಿಲ್ ಕಾಲ್ ಇಟ್ ಆಸ್ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಅಂಡರ್ ಸೆಕೆಂಡರಿ ಆಬ್ಜೆಕ್ಟಿವ್. ಎರಡೇ ಆಬ್ಜೆಕ್ಟಿವ್ ಸ್ಟೂಡೆಂಟ್ಸ್, ಒಂದು ಪ್ರೈಮರಿ ಇನ್ನೊಂದು ಸೆಕೆಂಡರಿ. ಪ್ರೈಮರಿಲಿ ಟು ಅಸರ್ಟೈನ್ ಫ್ರಾಡ್ಲೆಂಟ್ ಆಕ್ಟಿವಿಟೀಸ್ ಮತ್ತೆ ಟು ಅಸರ್ಟೈನ್ ದ ಪ್ರಾಪರ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಸೆಕೆಂಡರಿಲಿ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್, ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಅಂತ ಕೇಳಿ ಸೊ ಅದರ ಅಂಡರ್ ಅಲ್ಲಿ ಒಂದೊಂದೇ ಲೈನ್ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ. ಸೊ ಬಿಫೋರ್ ಲೈಕ್ ಈ ಕ್ವೆಶನ್ ಕೇಳಿದ್ರು ನಾಳೆ ಎಕ್ಸಾಮಿನೇಷನ್ ಅಂದ್ರೆ ಆಡಿಟಿಂಗ್ ಇಂಟ್ರಡಕ್ಷನ್ ಬರೀರಿ, ಇದ್ರದ್ದು ಚಾರ್ಟ್ ತರ ಪ್ರಿಪೇರ್ ಮಾಡಿ ಒಂದೇ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಬರೆದ್ರೆ ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.